ಅತ್ತಿಗೆ ಏಕಮ್ಮ ಕಣ್ಣೀರು ಸುರಿಸುತ್ತ ಕಸ ಹೊಡೆಯುತ್ತಿರುವೆ ಅಲ್ಲ ಅತ್ತಿಗೆ. ಇಂದು ವಿಜಯದಶಮಿ, ಸಂತೋಷ ಭರಿತಳಾಗಿ ಕೂಡಿರುವುದನ್ನು ಬಿಟ್ಟು ದುಃಖಿತಳಾಗಿ ಕಸ ಹೊಡೆಯುತ್ತಿರುವೆಯಲ್ಲಮ್ಮ, ಯಾಕಮ್ಮ? ಯಾಕೂ ಇಲ್ಲ ಬಾಮ, ಇದನ್ನ ಕಣ್ಣಲ್ಲಿ ಏನೋ ಕಸ ಬಿದ್ದಿತ್ತು, ಅದಕ್ಕಾಗಿ. ಅಮ್ಮ ಸಾಕು ಮಾಡಮ್ಮ, ಈ ನಿನ್ನ ಕಂಬನಿಗಳಿಂದಲೇ ಗೊತ್ತಾಗುತ್ತದೆ. ಅತ್ತಿಗೆ ದುಃಖಿತಳಾಗಿ ಕೂಡಿರುವ ಸಮಯ ಹೋಯ್ತಮ್ಮ. ಅರ್ಜುನ ಕೌರವರನ್ನು ಗೆದ್ದ ಬಂದ ಇದೇ ದಿನ ಈ ನಿನ್ನ ಮೈದನ ನೌಕರಿ ಪಡೆದು ಬಂದಿದ್ದಾನೆ. ತೆಗೆದುಕೊಳ್ಳಮ್ಮ, ಬಂಗಾರಮಯವಾದ ಪತ್ರೆಯನ್ನು ತೆಗೆದುಕೊಂಡು ಜಯಶಾಲಿಯಾಗಲೆಂದು ಹರಿಸು. ನಿನಗೆ ನೌಕರಿ ಸಿಕ್ಕೇನಪ್ಪ? ಯಾವ ನೌಕರಿ? ಅತ್ತಿಗೆ ಜಗದಾದಿ ಜಗದೊಡೆಯ ಜಗತ್ ರಕ್ಷಕನಾದ ಆ ಶಿವಲಿಂಗೇಶನ ಅಂತ ಕರುಣದಿಂದ ಈ ರಾಷ್ಟ್ರದ ಶಿಕ್ಷಕ ಎನ್ನುವ ನೌಕರಿ ಸಿಕ್ಕಿತಮ್ಮ. ಅತ್ತಿಗೆ ಹಿಂದೆ ಡ್ಯೂಟಿಗೆ ಹಾಜರಾಗಬೇಕಮ್ಮ. ಅತ್ತಿಗೆ ಅಣ್ಣ ಮತ್ತು ನಿಮ್ಮನ್ನು ಹೂವಿನ ಹಾಗೆ ನೋಡಿಕೊಳ್ಳುವ ಜವಾಬ್ದಾರಿ ನನ್ನದಮ್ಮ, ನನ್ನದು. ಬಾರಪ್ಪ, ಶಿಕ್ಷಕನಾಗಿ ರಾಷ್ಟ್ರದ ರಕ್ಷಕನಾಗಿ ಬಾ. ಇಂದಿನಿಂದ ನಮ್ಮ ಕಷ್ಟಗಳೆಲ್ಲ ಪರಿಹಾರವಾದವು. ಕೊಡು ಬಸವರಾಜ, ಕೊಡು. ನಿನ್ನ ಮನ ತೃಪ್ತಿಯಾಗುವವರೆಗೂ ಕೊಡು. ಏಕೆ ತಂದದ್ದನ್ನೇಕೆ ಚೆಲ್ಲಿದೆ? ಬಿಡು. ಅಣ್ಣ ಹಾಗೇಗೆ ಚೀರಿದೆ? ಬಸವರಾಜ, ಸುಂದರವಾದ ಕರುಣೀನೆಂದು ನನ್ನ ತೊಡೆಯ ಮೇಲಿಟ್ಟು ನಿನ್ನನ್ನು ಬೆಳೆಸಿದೆ. ಹೆತ್ತು ಮಕ್ಕಳು ಸುಳ್ಳು, ನೀನೇ ಸತ್ಯ ಎಂದು ಈ ಬಂಜೆಯೊಡಲಿನ ತಾಪವನ್ನ ಮರೆಯುತ್ತಿದ್ದೆ. ಆದ್ರೆ ನೀನು ನಿನ್ನ ಹೆತ್ತಮ್ಮನ ಮೇಲೆ ಕಣ್ಣು ಹಾಕಿದೆಯಲ್ಲ. ಅಣ್ಣ ಹೀಗೇಕೆ ಮಾತನಾಡಿವಿ? ಅಣ್ಣ ನಾನು ನಿನಗೆ ಶೇಡಕ್ಕಾರುವುದೇ? ಅಣ್ಣ ಕರು ಎಂದಾದರೂ ಹಾಲುಣಿಸಿದ ತಾಯಿಯನ್ನೇ ಕೊಲ್ಲುವುದೇನಣ್ಣ? ಇಲ್ಲ, ಕರು ಕೊಲ್ಲೋದಿಲ್ಲ. ಹರೆತನ ಬಂದಾಗ ಹಾಲುಣಿಸಿದ ತಾಯಿಯ ಜೊತೆಗೆ ಸಂಭೋಗ ಮಾಡುವುದು. ಶತಮೂರ್ಖ, ನನಗೆ ಹಾರಯ್ಯ ಬಂದಿದೆ ಎಂದು ಒಂದೇ ಒಂದು ಮಾತು ಹೇಳಿದ್ದರೆ ಹೆಣ್ಣು ಹೆತ್ತ ತಂದೆ ತಾಯಿಗಳ ಕಾಲು ಹಿಡಿದು ವಧುವನ್ನು ಒಪ್ಪಿಸಿ ನಿನಗೆ ಮದುವೆ ಮಾಡಿಸುತ್ತಿದ್ದೆ. ಅದನ್ನ ಬಿಟ್ಟು ಛೇ. ಅಣ್ಣ ಹೀಗೇಕೆ ಮಾತನಾಡುವಿ? ಭೂತ ಏನಾದರೂ ಬಡಿದಿದೆಯಾ ನಿನಗೆ? ಹೌದು ಹೌದು, ನಿಜ, ನನಗೆ ಭೂತ ಬಡಿದಿದೆ. ಭೂತ ನನ್ನ ಹೃದಯದ ಒಂದು ಭಾಗ ನೀನೆಂದು ತಿಳಿದುಕೊಂಡಿದ್ದೆಯಲ್ಲ, ಆ ಹೃದಯದ ಭಾಗವನ್ನೇ ಕಿತ್ತು ಹಾಕಿರುವೆವೆಂದು ಭೂತ ಬಡಿದುಕೊಂಡಿದೆ ನನಗೆ. ಭೂತ ರೀ, ಯಾಕ್ರಿ ಯಾಕೆ ಹೀಗೆಲ್ಲ ಮಾತನಾಡ್ತಾ ಇದ್ದೀರಾ ನೀವು? ತಮ್ಮಂದಿರಂದ್ರೆ ಪ್ರೀತಿಯಿಂದ ಕಾಣುವ ನೀವು ಇಂದ್ಯಾಕೆ ಮತ್ಸರದ ಬುದ್ಧಿ? ಸಾವಿತ್ರಿ, ಈ ಬಸವರಾಜ ನಿನಗೇನಾಗಬೇಕು? ರೀ, 10 ತಿಂಗಳು ಹೊತ್ತು ಹೆತ್ತ ತಾಯಿ ನಾನಾಗದಿದ್ರು ನನ್ನ ಕೈಯಾರೆ ತುತ್ತು ಮಾಡಿ ಉಣಿಸಿದ ನನ್ನ ಹಿರಿ ಮಗ ಈ ಬಸವರಾಜ.
ಮಾತು ನನ್ನಂತರಾಳಕ್ಕಿಡಿಯುತ್ತಿಲ್ಲ. ಯಾರತನದ ಸ್ವಾನವೇ, ನಿನ್ನ ಬಾಯನ್ನ ಮುಚ್ಚಿಕೊಂಡಿರೋ. ಅಣ್ಣ, ಏನಂದೆ? ನನ್ನ ಅತ್ತಿಗೆ ಜಾಡತನದ ಸ್ವಾನವೇ? ಅಣ್ಣ, ಈ ಮಾತನ್ನು ನೀನಾಡ ಬೇರೆ ಯಾರಾದರೂ ಆಡಿದಿದ್ರೆ ಅವರ ಒಡಲ ಬಗೆದು ರಕ್ತ ಕುಡಿತಿದ್ದೆ. ಆದ್ರೆ ಕಟ್ಟಿಗೆ ಹೊರೆ ಹೊತ್ತು ಇಲ್ಲಿವರೆಗೆ ನಮ್ಮನ್ನು ಜೋಪಾನ ಮಾಡಿದ ಕರುಣಾಮಯ ಮೂರ್ತಿ ನೀನೆಂದು ತಿಳಿದು ಅಣ್ಣ, ಈ ಆಸ್ತಿಯ ಸಮಪಾಲು ನನಗೆ ಬೇಕಾಗಿಲ್ಲ. ಆದ್ರೆ ಈ ನಿರ್ಭಾಗ್ಯ ಕೇಳುವ ಒಂದೇ ಒಂದು ಬೇಡಿಕೆ ಈಡೇರಿಸಿಕೊಡು ಅಣ್ಣ. ಗಂಡ ಹುಚ್ಚನಾದರೂ ಪತಿ ಭಕ್ತಿಯ ತನ್ನ ಸರ್ವಸ್ವ ಎಂದು ತಿಳಿದು ಪತಿ ಪೂಜೆ ಮಾಡಿ ಪರಮೇಶ್ವರನನ್ನು ಒಲಿಸಿಕೊಂಡ ಆ ರಡ್ಡಿ ಔಷಧ ಕಳಸ ಹೇಮರೆಡ್ಡಿ ಮಲ್ಲಮ್ಮನ ಪ್ರತಿರೂಪಣ್ಣ ಈ ನನ್ನ ಅಣ್ಣ. ಪತಿ ಮಡಿದಾಗ ಸಾಕ್ಷಾತ್ ಯಮಧರ್ಮನನ್ನು ಹಿಂಬಾಲಿಸಿ ಪತಿ ಪ್ರಾಣವನ್ನೇ ಮರಳಿ ಪಡೆದ ಸತಿ ಸಾವಿತ್ರಿಯಂತೆ ಪತಿ ಭಕ್ತಿ ಉಳ್ಳವಳು ಈ ನನ್ನ ಅತ್ತಿಗೆ. ಅಣ್ಣ, ಇಂಥವಳಿಗೆ ಜಾರಣಿ ಎಂದು ಕರಿಬೇಡಣ್ಣ. ಜಾರಿಣಿ ಎನ್ನುವ ಪಟ್ಟವನ್ನು ಹೊತ್ತು ನಿಂತಿರುವ ಈ ನಿನ್ನ ಅತ್ತಿಗೆ ಹೇಮರೆಡ್ಡಿ ಮಲ್ಲಮ್ಮನೂ ಅಲ್ಲ. ಅಷ್ಟೇ ಏಕೆ ಹೇಳಿದೆಯಲ್ಲ, ಸತಿ ಸಾವಿತ್ರಿ ಎಂದು. ಆ ಸತಿ ಸಾವಿತ್ರಿಯೂ ಅಲ್ಲ. ಇನ್ನು ಅವಳ ಪರವಹಿಸಿ ಮಾತನಾಡುತ್ತಿರುವಿಯಲ್ಲ ನೀನು, ಆ ಶ್ರೀರಾಮಚಂದ್ರನ ತಮ್ಮ ಲಕ್ಷ್ಮಣನೂ ಅಲ್ಲ. ನೀನು ಇವಳ ವೀಟ ಪುರುಷ. ಕಾಮಕ್ಕೆ ಕಣ್ಣಿಲ್ಲವೆಂಬಂತೆ ಹೆತ್ತ ತಾಯಿಯೊಂದಿಗೆ ಸಂಬಂಧ ಬೆಳೆಸಲು ಹೇಸದ ನಾಯಿ ನೀನು. ಮೂರು ಮಾತನಾಡದೆ ಹೊರಬೀಳು ಈ ಮನೆಯಿಂದ. ಸ್ವಾಮಿ, ಎತ್ತ ಮಗನೊಂದಿಗೆ ಸರಸ ಮಾಡಿದ ಗೈಯಾಳಿ ಅಂತ ನುಡಿಬರಲ್ಲ. ಇದಕ್ಕೆ ನಿಮ್ಮ ಮನಸ್ಸಾಕ್ಷಿ ಆದ್ರೂ ಒಪ್ಪುವುದೇನ್ರಿ? ಸಾವಿತ್ರಿ, ಕಣ್ಣೆದುರಿಗೆ ಹೂವಿನ ಮಾಲೆಯನ್ನು ಮುಡಿಸಿ ಮೈಗೆ ಮೈ ಸ್ಪರ್ಶಿಸಿ ಕಾಮತ್ರಸೆಯನ್ನು ತೀರಿಸಿಕೊಳ್ಳುತ್ತಿರುವುದನ್ನು ಕಣ್ಣಾರೆ ಕಂಡೆ. ಆತ್ಮಸಾಕ್ಷಿಯನ್ನು ಬದಿಗಿಟ್ಟು ಹೇಳುತ್ತಿದ್ದೇನೆ, ಹೋಗಿ ಎಂದು. ಹೇಳುತ್ತಿದ್ದೇನೆ, ಈ ನಿನ್ನ ಪ್ರಿಯಕರನೊಂದಿಗೆ ಹೊರಟು ಹೋಗು ಎಂದು. ಸ್ವಾಮಿ, ಮೈದುನನ ಆ ಒಂದು ಮಾತಿಗೋಸ್ಕರ ನೀವಿಷ್ಟೊಂದು ವೈರಾಗ್ಯರಾಗುವುದೇ? ಹಿಂದೆ ಹಿರಿಯರ ಸಮ್ಮುಖದಲ್ಲಿ
ನನ್ನ ಕೊಳಗೆ ತಾಳಿ ಕಟ್ಟುವಾಗ ಸಪ್ತಪದಿ ತುಳಿದು ಯಾವ ಕಾರಣಕ್ಕೂ ನಿನ್ನ ಕೈ ಬಿಡೋದಿಲ್ಲ ಅಂತ ಪ್ರಮಾಣ ಮಾಡಿ ನನ್ನ ಕೊರಳಿಗೆ ಈ ಮಂಗಲದ ದಾರಕ್ಕೆ 3 ಗಂಟನ ಹಾಕಿದ್ರಲ್ಲ, ಅದ್ರ ಅರ್ಥ ಆದ್ರೂ ನೆನಪಿದೆ ಏನ್ರಿ ನಿಮಗೆ? ಮೂರು ಗಂಟಿನ ಅರ್ಥ ಕೇಳಿದೆಯಲ್ಲವೇ ಸಾವಿತ್ರಿ? ಅದರ ಅರ್ಥ ನಿನಗೆ ಗೊತ್ತಿದೆಯೋ? ಸಪ್ತಪದಿಯ ಅರ್ಥವನ್ನ ಕೇಳಿದೆಯಲ್ಲವೇ? ಅದರ ಅರ್ಥ ಗೊತ್ತಿದೆಯಾ ನಿನಗೆ? ಧರ್ಮೇಚ, ಅರ್ಥೇಚ, ಕಾಮೇಚ ಎನ್ನುವ 3 ಗಂಟುಗಳು ನಾನು ಹಾಕಿದ್ದು ಅದೇ ಅರ್ಥದಲ್ಲಿ ನಿನ್ನ ಕೊರಳಿಗೆ. ಒಂದನೆಯ ಗಂಟನ್ನು ಹಾಕುವಾಗ ಧರ್ಮವನ್ನುಳಿದು ಬೇರೆ ಏನನ್ನೂ ಮಾಡುವುದಿಲ್ಲ. ಎರಡನೆಯ ಗಂಟು ಅರ್ಥ. ನಿನ್ನ ಮನೆಯಲ್ಲಿರುವ ಸಂಪತ್ತನ್ನ ಸಮಭಾಗಿಯಾಗಿ ಹಂಚಿಕೊಂಡು ಸತ್ಕಾರ್ಯಕ್ಕಾಗಿ ಉಪಯೋಗಿಸುವೆ ಎನ್ನುವ ಅರ್ಥದಲ್ಲಿ ಎರಡನೆಯ ಗಂಟನ್ನು ಹಾಕಿದ್ದೇನೆ. ಇನ್ನು ಮೂರನೆಯ ಗಂಟು ಅದ್ಭುತ. ಗಂಡ ಹೆಂಡತಿಯಲ್ಲಿ, ಹೆಂಡತಿ ಗಂಡನಲ್ಲಿ ತನ್ನ ಕಾಮನೆಗಳನ್ನ ಮಾತ್ರ ತೀರಿಸಿಕೊಳ್ಳಬೇಕು. ಅರ್ಥ ಆಯ್ತಾ? ಇನ್ನೊಂದ್ಸಲ ಹೇಳ. ಕಾಮೇಚ, ಗಂಡ ಹೆಂಡತಿಯಲ್ಲಿ ತನ್ನ ಕಾಮನೆಗಳನ್ನು ತೀರಿಸಿಕೊಳ್ಳಬೇಕು, ಅಥವಾ ಹೆಂಡತಿ ಗಂಡನಲ್ಲಿ. ಅದನ್ನ ಮರೆತು ನೀನಿವತ್ತು ಮಾಡಿರುವೆಯಲ್ಲ, ಮೂರನೇ ಗಂಟು ಇಲ್ಲ, ಎರಡನೇ ಗಂಟು ಇಲ್ಲ. ಇನ್ನು ಸಪ್ತಪದಿ 7 ಹೆಜ್ಜೆಗಳು. ಆ 7 ಹೆಜ್ಜೆಗಳೇ ಇವತ್ತು ನನ್ನನ್ನು ಆತ್ಮಹತ್ಯೆಯವರೆಗೂ ತಂದು ನಿಲ್ಲಿಸಿ. ಅಣ್ಣ, ಹೇ ಅಣ್ಣ, ಬೇಕಾದ್ರೆ ನನ್ನನ್ನು ಇಲ್ಲೇ ತುಂಡು ತುಂಡಾಗಿ ಕತ್ತರಿಸು ಹಾಕು. ಆದ್ರೆ ಅತ್ತಿಗೆ ಜೊತೆಗೆ ಸರಸವಾಡಿದ ಕಾಮುಕ ಇವನೆಂದು ನನ್ನನ್ನು ಚುಚ್ಚಿ ನುಡಿಯಬೇಡಣ್ಣ. ಸಮುದ್ರದಲ್ಲಿ ಸಾಗಿರುವ ಸಂಸಾರ ನೌಕೆಗೆ ಬಂದೆರಗಿದ ಚಂಡಮಾರುತ ನೀನು. ಹೊರಡು, ಇಬ್ಬರು ಹೊರಡಿ ಈ ಮನೆಯಿಂದ, ಹೊರಡಿ ಈ ಮನೆಯಿಂದ. ಸಾಕು, ನಿಲ್ಲಿಸು. ನೀತರಂತೆ ನುಡಿಯಬೇಡ. ಅಣ್ಣ ಎಂದಿಯಲ್ಲವೇ? ಅಣ್ಣನೆಂದು ಇನ್ನೊಂದು ಸಲ ನುಡಿಯಬೇಡ ನನ್ನನ್ನ.
ವಿಚಾರಣೆ ಅಲ್ಲ ಸ್ವಾಮಿ. ನೋಡಿ, ಮೈದನೊಂದಿಗೆ ಸರಸ ಮಾಡಿದ ಕೈಯಾಳಿ ಅಂತ ನನಗೆ ನುಡಿಬೇಡಿ. ಬೇಕಾದ್ರೆ ನಿಮ್ಮ ಕಾಲು ಹಿಡಿದು ಸರಿದು ನಿಲ್ಲು ಜೋರಿಣಿಯೇ. ಅಣ್ಣ, ಇಲ್ಲ ಇಲ್ಲ, ಶಂಕರ್ ಬರೀ ನನ್ನ ಅಣ್ಣನಲ್ಲ, ದೇವ ಮಾನವನೆಂದು ತಿಳಿದುಕೊಂಡಿದ್ದಲ್ಲೋ. ಆದ್ರೆ ಅದು ತಪ್ಪು ತಪ್ಪು ಶಂಕರ್. ನಿನಗೆ ತಂದೆ ಶಂಕರ್ ಎಂದು ಹೆಸರಿಟ್ಟು ತಪ್ಪು ಮಾಡಿದ್ದಾರೆ. ಹಂದಿಯಂತೆ ಮಾತನಾಡಿವೆಯಲ್ಲ, ಇದೇ ನಾಡಿ ನನ್ನನ್ನು ಬೆಳೆಸಿದ್ದು. ಹೊರಬೀಳಿ ಈ ಮನೆಯಿಂದ. ಈಗ ನಾನು ಎಲ್ಲಿಗೆ ಹೋಗ್ಲಿ? ನಾನೀಗ ಗರ್ಭವತಿ ಸ್ವಾಮಿ. ಇಲ್ಲಿಯವರೆಗೆ ಇಲ್ಲದ ನನ್ನ ಹೆಂಡತಿ ಸಾವಿತ್ರಿ ಗರ್ಭವತಿ. ಬಸವರಾಜ, ಚೆನ್ನಾಗಿ ಬಿತ್ತಿರುವೆಯಲ್ಲವೋ ವಿಷದ ಬೀಜವನ್ನ ಗರ್ಭದಲ್ಲಿ. ಆ ವಿಷದ ಬೀಜ ಮೊಳಕೆಯೊಡೆದು ಬೆಳೆಯುತ್ತಿದೆ. ಇವಳ ಗರ್ಭದಲ್ಲಿ ಸಾವಿತ್ರಿ ಸಾವಿತ್ರಿ ಗಂಡನಿಂದ ಮಕ್ಕಳನ್ನು ಪಡೆಯಲಾಗಲಿಲ್ಲ ಎಂದು ಸಮಾಜ ಹೀಯಾಳಿಸುತ್ತದೆ ಎಂದು ಅರ್ಥ ಆಯ್ತಾ? ಗಂಡ ನಾಮರ್ದ, ಅವನಿಂದ ಮಕ್ಕಳನ್ನ ಪಡೆಯೋಕ್ಕಾಗಲ್ಲ. ಸಮಾಜದ ನಿಂದನೆಗಳನ್ನ ಸಹಿಸೋದು ಹೇಗೆ? ಎಲ್ಲೋ ಯೋಚನೆಗಳನ್ನ ಮಾಡಿ ಅವನೊಂದಿಗೆ ಸಂಬಂಧ ಬೆಳೆಸಿ ಈ ರೀತಿ ಗರ್ಭ ಧರಿಸಿದೆಯಾ ಜಾರಿಣಿ? ಹುಟ್ಟಿದಾರಭ್ಯ ನಿನ್ನನ್ನ ತೊಡೆ ಮೇಲಿಟ್ಟುಕೊಂಡು ಹೇಸಿಗೆ ಮಾಡಿದ್ರು ಹೇಸದೆ ತೊಳೆದು ಬೆಳೆಸಿ ದೊಡ್ಡವನನ್ನಾಗಿ ಮಾಡಿ ವಿದ್ಯೆಯನ್ನು ಕೊಡಿಸಿದರೂ ಕೂಡ ಅತ್ತಿಗೆ ತಾಯಿಯ ಸಮಾನ ಅನ್ನೋದನ್ನ ಮರೆತು ಇಂಥ ಹೇಸಿ ಕಾರ್ಯ ಮಾಡಿದೆಯಲ್ಲ. ಏನ್ ಮಾಡಬೇಕು ನಿನಗೆ? ನಾನು ಏನು ಮಾಡಬೇಕು? ಅಣ್ಣ, ಹಿಂದೆ 15
ವರ್ಷದ ಹಿಂದೆ ತಂದೆ ನನಗೆ ಹೊಡೆಯುತ್ತಿದ್ರು. ಆದ್ರೆ ಅದೇ ಸ್ಥಾನದಲ್ಲಿ ನಿಂತು ನನ್ನನ್ನು ಹೊಡೆಯುತ್ತಿರುವೆ. ಅಣ್ಣ, ಈ ಚಾಟಿ ನನಗೇನು ಮಾಡಲಾರ್ದಣ್ಣ, ಏನು ಮಾಡಲ್ಲ ಅಣ್ಣ. ಹತ್ತಿಗೆ ಸುತ್ತಿಗೆ ಕಾಮ ಕ್ರೀಡೆಯನ್ನಾಡಿದ ಕಾಮಕ ಇವನೆಂದು ನನ್ನನ್ನು ಚುಚ್ಚಿ ನುಡಿಯಬೇಡಣ್ಣ. ಸ್ವಾಮಿ, ಈ ರೀತಿ ಕರ್ಣ ಕಠೋರವಾದ ಶಬ್ದವನ್ನ ನುಡಿಯುವುದಕ್ಕಿಂತ ನಿಮ್ಮ ಕೈಯಾರೆ ನನ್ನ ಕತ್ತೆಚಿಗೆ ಕೊಂದು ಹಾಕ್ಬಿಡಿ ಸ್ವಾಮಿ. ನಾನು ಸುಮಂಗಲಿಯಾಗಿ ಮಾಡಿದು ಕಸದಂತೆ ಕಂಡರು ದುರ್ಜಾರಿಣಿಯೇ, ಯಾವ ಮನಸ್ಸಿಟ್ಟುಕೊಂಡು ಇಂಥ ಮಾತುಗಳನ್ನು ಆಡುತ್ತಿರುವೆ? ಒಳಗೊಂದು ಹೊರಗೊಂದು ಎನ್ನುವಂತೆ ಬದುಕುತ್ತಿರುವೆಯಲ್ಲ. ನಿನ್ನನ್ನ ನನ್ನ ಹೃದಯದ ದೇವತೆ ಎಂದು ಭಾವಿಸಿದ್ದೆ ನಾನು. ಆದ್ರೆ ನನ್ನ ಹೃದಯವನ್ನೇ ಚೂರು ಚೂರಾಗಿಸುವ ಕಾರ್ಯವನ್ನ ಮಾಡಿಲ್ಲ. ನಿನ್ನ ಇನ್ನೂ ನಂಬಬೇಕೇ ನಾನು? ಎಲ್ಲಿಂದ ಮೊದಲು ಹೊರಬೀಳು, ಇಲ್ಲವೇ ಶಂಕರ್, ಸಾಕು ನಿಲ್ಲಿಸು ನಿನ್ನ ರಾಕ್ಷಸ ಕೃತಿಯನ್ನು. ಈ ಪರಮ ಪತಿವ್ರತೆಯರ ಮೇಲೆ ಎತ್ತಿದ ಈ ಚಾಟಿ ನಿನ್ನ ಮುಂಬಾಳಿನಲ್ಲಿ ಉರುಳು ಹಾಕೊಳ್ಳುವ ಹಗ್ಗವಾಗಿತ್ತು. ಎಚ್ಚರಿಕೆ ಶಂಕರ್, ನನಗೆ ಹೊಡೆದಂತೆ ನನ್ನ ಅತ್ತಿಗೆ ಮೇಲೆ ಕೈ ಎತ್ತಿದರೆ ಇದೇ ನಿನ್ನ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿ ಹದ್ದು ಕಾಗಿಗಳಿಗೆ ಹಾಕಬೇಕಾಗಿತ್ತು. ಚಾಕಿ, ಬರುತ್ತೇನೆ. ಬರುತ್ತೇನೆ ಎಂದು ಹೇಳಬೇಡ, ಹೋಗುತ್ತೇನೆ ಎಂದು ಹೇಳು. ಸ್ವಾಮಿ, ಗರ್ಭವತಿಯಾದ ನಾನೆಲ್ಲಿಗೆ ಹೋಗ್ಲಿ? ನೋಡ್ರಿ, ಈ ಮನೆಯಲ್ಲಿ ಕೆಲಸದ ಆಳಾಗಿ ದುಡಿದು ಕಸ ಮೊಸರೆ ಮಾಡಿ ಬದುಕ್ತೇನೆ. ಕೊನೆಗೆ ತಿರುದುಂಡು ಬಂದು ಮುದಡಿಕೊಂಡು ಮಲಗಲು ನಿಮ್ಮ ಚಪ್ಪಲಿ ಬಿಡುವ ಜಾಗದಲ್ಲಾದ್ರೂ ಅನುಮತಿ ಕೊಡ್ರಿ ಸ್ವಾಮಿ, ಅನುಮತಿ ಕೊಡಿ. ಇರಲು ಅವಕಾಶ ಕೊಡಬೇಕೆ? ಈ ಮನೆಯಲ್ಲಿ ಇರಲು ನಿನಗೆ ಒಪ್ಪಿಗೆ ಕೊಡಬೇಕೆ? ಹೊರಡು ಈ ಮನೆಯಿಂದ ಮೊದಲು ನಿನ್ನ ಪ್ರಿಯತಮನೊಡಗೂಡಿ. ಯಾಕೋ ನನ್ನ ಗಂಡನ ಎದೆ ಮೇಲೆ ಅಂಗಿಡಷ್ಟು ಧೈರ್ಯ ಬಂತೇನೋ ಪಾಪಿ? ಅವರು ನನ್ನ ಗಂಡ, ನನ್ನನ್ನು ಹೊಡೆಯುವುದಷ್ಟೇ ಅಲ್ಲ, ನನ್ನನ್ನು ಕೊಚ್ಚಿ ಹಾಕುವ ಅಧಿಕಾರವೂ ಅವರಲ್ಲಿದೆ ಕಣೋ. ನೋಡ್ದೇನೋ, ಹೆಣ್ಣು ಸಹನಶೀಲೆ ಎಂಬುದಕ್ಕೆ ಇದು ಒಂದೇ ಉದಾಹರಣೆ ಸಾಕ್ಷು.
ಆಯ್ತಮ್ಮ, ನಾನು ತಪ್ಪು ಮಾಡಿದೆ ಅಮ್ಮ. ಗಂಡನ ತಪ್ಪನ್ನು ಸಹಿಸಿಕೊಳ್ಳುವ ನಿಮ್ಮಂತ ಹೆಂಡತರಿರುವುದರಿಂದಲೇ ಇಂಥ ಕೊಬ್ಬಿದ ಕೋಳನಂತೆ ಮೆರೆಯುತ್ತಿರುವರು, ನಿಮ್ಮಂತವರ ಮೇಲೆ ಅಟ್ಟಹಾಸಗೈತಿರುವರು. ಹೀಗೆ ನನ್ನ ತಪ್ಪನ್ನು ಕ್ಷಮಿಸಮ್ಮ, ಕ್ಷಮಿಸಮ್ಮ. ಇಬ್ಬರು ಸೇರಿ ಆಡ್ತಿದಿರಲ್ಲ, ಇಂಥ ನಾಟಕಗಳನ್ನು ನಾನು ಬಹಳಷ್ಟು ನೋಡಿದ್ದೇನೆ. ನಡೆಯಿರಿ ನನ್ನ ಮನೆಯಿಂದ. ಸಾವಿತ್ರಿ, ಸಮಾಜದಲ್ಲಿ ನೀನು ತಾಳಿ ಕಟ್ಟುಕೊಂಡು ಮೆರೆಯುತ್ತಿರುವಿಯಲ್ಲ, ನಾನು ಕಟ್ಟಿರುವ ತಾಳಿಯನ್ನ ಕೊಟ್ಟು ಹೊರಟು ಹೋಗು ನೀನು. ಹೆಲೋ ನೀತ, ಇಲ್ಲಿವರೆಗೆ ತಾಳ್ಮೆಯಿಂದಿದ್ದೆಲ್ಲೋ, ಈಗ ತಾಳಿಯನ್ನೇ ಕೆತ್ತಿಕೊಂಡಿರುವೆಲ್ಲೋ. ನಾ ಹೇಳುವ ಮಾತು ನೆನಪಿನಲ್ಲಿಟ್ಟುಕೋ. ನೀ ಹರಿದುಕೊಂಡ ತಾಳಿ ಕೇವಲ ಶಾಶ್ವತ. ನಿನ್ನ ರಕ್ತದಿಂದ ಹುಟ್ಟುವ ಮಗು ತಾಯಿ ಗರ್ಭದಲ್ಲೇ ಮನೆ ಬಿಟ್ಟು ಹೊರಟಿದೆವು. ಮುಂದ ಅದೇ ಮಗುವಿನಿಂದಲೇ ಈ ಸಾಧಿಯುವೊಂದಿಗೆ ಬಂದು ನೀನು ಪುನರ್ಯುವ ಆಗುವಂತೆ ಮಾಡದಿದ್ದರೆ ನನ್ನ ಹೆಸರು ರಾಮ ಜನಮಲ ಬಸವರಾಜನ ಅಲ್ಲ ಎನ್ನುತ್ತೇನೆ. ಒಂದು ವೇಳೆ ನಾ ಮಾಡಿದ ಶಪಥವನ್ನು ಪೂರೈಸದೆ ಹೋದರೆ ನನ್ನ ತಾಯಿಯು ನನ್ನ ಜಾರತನದಿಂದ ಬಂದ ದುಡ್ಡಿನಿಂದ ಜೋಪಾನ ಮಾಡಿದಳೆಂದು ಇಡೀ ಸಮಾಜದ ಚಪ್ಪಾಳಿ ತಟ್ಟಿನಗಲಿ. ಬರುತ್ತೇನೆ ಶಂಕರ್, ಮುಂದೆ ನಿನ್ನ ಮಗುವಿನೊಂದಿಗೆ ಬಂದು ನಿಮ್ಮಿಬ್ಬರ ಈ ನೊಂದ ತಾಯಿಗೆ ಮಾಂಗಲ್ಯ ಕಟ್ಟಿಸಿ ಮಗ ತಂದ ಮಾಂಗಲ್ಯ ಎಂದು ಹೆಸರು ಕೀರ್ತಿಯನ್ನು ಪಡಿಸುತ್ತೇನೆ. ಬಾತಿಗೆ ಹೋಗೋಣ, ಬಾರಮ್ಮ. ಸ್ವಾಮಿ, ಹೋಗುವಾಗ ಈ ಪಾಪಿಯ ಕಡೆ ನಮಸ್ಕಾರವಿರಲಿ ಸ್ವಾಮಿ. ಬನ್ನಿ ಮಾವ, ಮನೆಯಲ್ಲಿರುವ ಪೀಡೆಗಳೆಲ್ಲ ತೊಲಗಿ ಹೋದವು. ಈಗ ನಾವೆಲ್ಲರೂ ಈ ಮನೆಯಲ್ಲಿ ಹಾಯಾಗಿರೋಣ.